ನಿಜ ಹೇಳ್ಬೇಕಿದ್ರೆ ಒಬ್ರು ಟ್ರಾನ್ಸ್ಜೆಂಡರ್ ಹೇಳಿದ್ನಲ್ಲ, ಅವ್ರ ಹೆಸರು ಮೆನ್ಷನ್ ಮಾಡಲ್ಲ, ಅವ್ರ ಮನೆಗ್ ಹೋದಾಗ ಇವ್ರು ಪರಿಚಯ ಆದ್ರು. ಹೆಂಗಿದೆ ನಾನು ಅವ್ರವ್ರು ಒಂದು ಗ್ಯಾಂಗ್ ಸೇರ್ಕೊಂಡ್ಬಿಟ್ಟಿದ್ರು. ನನಗೆ ಅವಾಗ ನಾನು ಬ್ರೇಕಪ್ ಆಗಿತ್ತು, ನನಗೆ ಅದೇ ಡಿಪ್ರೆಷನ್ ಅದೇ ಫೀಲ್ ಅಲ್ಲಿ ನಾನು ಕಡೆ ಸುಮ್ನೆ ಕುತ್ಕೊಂಡ್ಬಿಟ್ಟಿರ್ತಿದ್ದೆ. ಇವ್ರಾಗೆ ಬಂದ್ಬಿಟ್ಟು ನನ್ ಕಷ್ಟ ಕೇಳಿದ್ರು, ಮಾತಾಡಿದ್ರು ನನ್ ಜೊತೆ. ಅವಾಗಿಂದ ಕ್ಲೋಸ್. ಯಾವಾಗಿಂದ ನನ್ನ ಹತ್ರ ಹೆಂಗಿದಾರ ಅಂದ್ರೆ ಲೈಕ್ ಪಾಪು ನೋಡ್ಕೊಂತಾರಲ್ಲ ಹಂಗ್ ನೋಡ್ಕೊಂತಿದಾರೆ. ನನ್ಗೆ ಅವ್ರು ಬೈಯಲ್ವ, ಜಗಳ ಆಡ್ತೀವೋ ಅದೆಲ್ಲ ಕಾಮನ್. ಅದೆಲ್ಲ ಏನಿಲ್ಲ. ಫ್ರೆಂಡ್ಶಿಪ್ ಅಲ್ಲಿ ನಾನು ಬೈತೀನಿ, ಅವರು ಬೈತಾರೆ, ಅದೆಲ್ಲ ಬರೋದಿಲ್ಲ. ಅವ್ರ ಪಾಪು ತರ ನಾನು ನೋಡ್ಕೊಂತಿದ್ದೆ, ನನ್ ಕಷ್ಟ ಕೇಳ್ತಾರೆ, ಎಲ್ಲಾನು ನೋಡ್ಕೊಂಡು ನನ್ ಜೊತೆ ರೀಲ್ಸ್ ಮಾಡ್ತಾ ಇದ್ದೆ. ಯಾವಾಗ ಡಾರ್ಲಿಂಗ್ ಅಂತ ಒಂದ್ ವಿಡಿಯೋನ ನಾನು ಫೇಮಸ್ ಮಾಡ್ದೆ, ಫೇಮಸ್ ಮಾಡ್ದೆ ಅನ್ನೋಕ್ಕಿಂತ ಅವ್ರ ಮುಂಚೆನೆ ಕ್ರಶ್ ಅಂತ ಫೇಮಸ್ ಆಗಿದ್ರು. ಅದ್ರಿಂದ ಅವ್ರು ಇದ್ದಿದ್ನ ನಾನು ಇಷ್ಟನ್ನ ತಂದೆ. ಸೊ ಅದು ಅವ್ರು ಪ್ರೌಡ್ ಆಗಿ ಹೇಳ್ಕೊಂತಾರೆ, ಅದ್ರಲ್ಲಿ ಏನಿಲ್ಲ, ತಂದೆ. ಸೊ ನಾನು ನನ್ನಿಂದ ಬೆಳೆದ್ರು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅವ್ರು ಫಸ್ಟೇ ಬೆಳೆದಿದ್ದಾರೆ. ಅವ್ರು ರೀಲ್ಸ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಪ್ರೊಫೆಷನಲ್ ಡ್ಯಾನ್ಸರ್ ಅವರು. ಸೊ ಅವರು ನನ್ ಜೊತೆ ರೀಲ್ಸ್ ಮಾಡ್ತಾರೆ ಅಂದ್ರೆ ಖುಷಿಗೋಸ್ಕರ ಮಾಡ್ತಾ ಇದಾರೆ. ಏನೋ ನಮ್ ಕೀರ್ತಿ ನನ್ನ ಫ್ರೆಂಡ್ ಜೊತೆ ನಾನ್ ರೀಲ್ಸ್ ಮಾಡ್ಬೇಕು ಅಂತ ಒಂದು ಖುಷಿಗೋಸ್ಕರ ಮಾಡ್ತಾರೆ. ಏನೋ ಅವ್ರು ಬೆಳಿಬೇಕು, ಅದ್ರ ಬೆಳೆದ್ಬಿಟ್ಟು ಅವ್ರಲ್ಲ ಫೈನಾನ್ಷಿಯಲ್ ಏನು ಪ್ರಾಬ್ಲಮ್ ಇಲ್ಲ ಅವ್ರಿಗೆ. ಅವ್ರ ಕೆಲ್ಸ ಮಾಡ್ತಾರೆ, ಎಲ್ಲ ಇದೆ ಅವ್ರಿಗೆ. ನನ್ನಂಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಓಕೆ ಅನ್ಬೋದು, ಆತರ ಏನಿಲ್ಲ. ಅವ್ರಿಗೆ ಚೆನ್ನಾಗೇ ಇದಾರೆ.